ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಅನುಷ ಮಹೇಶ್. ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಹೀರೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಅಂತಲ್ಲ, ನಾನು ಪ್ರತಿದಿನ ತೋರಿಸುವಂತಹ ಎಲ್ಲ ರೆಸಿಪಿಗಳಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಈರುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಮಾಡ್ತಿರುವಂತಹ ಎಲ್ಲ ಡಿಶ್ಗಳು ಕೂಡ ಜೈನ್ ರೆಸಿಪಿಗಳಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು 2 ಹೀರೆಕಾಯಿನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಅರಿಶಿನದ ಪುಡಿ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ. ಹೀರೆಕಾಯಿನ ಈ ರೀತಿ ತೊಳೆದು ಸಿಪ್ಪೆ ಎಲ್ಲನೂ ಈ ರೀತಿ ತೆಗಿಬೇಕು. ಒಂದು ಸ್ವಲ್ಪನೂ ಗ್ರೀನ್ ಕಲರ್ ಇರಬಾರ್ದು, ಸ್ವಲ್ಪ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಗ್ರೀನ್ ಕಾಣಿಸ್ಬಾರ್ದು. ಆ ರೀತಿ ಎಲ್ಲ ಸಿಪ್ಪೆನೂ ಕೂಡ ಈ ರೀತಿ ತೆಗೆದುಬಿಡಬೇಕು. ಸಿಪ್ಪೆ ತೆಗೆದಿನೇ ಒಳಗಡೆ ಇರುವಂತಹ ತಿರಳನ್ನು ತೆಗೆದುಬಿಟ್ಟು ಪಲ್ಯಕ್ಕೆ ಅಥವಾ ಸಾಂಬಾರಿಗೆ ಯೂಸ್ ಮಾಡ್ತಾರೆ ಹೀರೆಕಾಯಿನ. ಆದರೆ ನಾನು ಮೇಲ್ಗಡೆ ಇರುವಂತಹ ಹಸಿರು ಕಲರ್ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ಇರುವಂತಹ ತಿರಳನ್ನು ಯೂಸ್ ಮಾಡಿಕೊಂಡೇ ಈ ಪಲ್ಯವನ್ನು ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮೇಲ್ಗಡೆ ಸಿಪ್ಪೆಯನ್ನು ತೆಗೆದಾಗಿದೆ. ಇದನ್ನು ನಾವು ಒಳಗಡೆ ಇರುವಂತಹ ತಿರಳನ್ನು ತೆಗೆದೇನೆ ಒಂದು ಹೀರೆಕಾಯಿನ 2 ಭಾಗ ಮಾಡಿಕೊಂಡು ಸ್ವಲ್ಪ ದಪ್ಪ ಇರೋ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಬಲ್ತಿದ್ರೆ ಒಳಗಡೆ ಇರುವಂತಹ ತಿರಳನ್ನು ತೆಗೀರಿ. ಬಲ್ತಿಲ್ಲ ಅಂತಂದರೆ ಅದೇ ರೀತಿ ಹಾಕೋಬೋದು. ನಾವು ಯಾವಾಗಲೂ ತಿರಳನ್ನು ತೆಗಿತೀನಿ ಅದೇ ರೀತಿ ಹೀರೆಕಾಯಿನ ಕಟ್ ಮಾಡಿ ಹಾಕೋತೀವಿ. ಒಂದು ಬಾಂಡಿನ ಒಲೆ ಮೇಲೆ ಇಟ್ಟು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಹಿಂಗು, ಅರ್ಧ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಹೀರೆಕಾಯಿನ ಬಾಡಿಸ್ಕೋಬೇಕು. ನೋಡಿ, ನಾನು ಯಾವುದೇ ರೀತಿಯಾದಂಥ ಈರುಳ್ಳಿಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ 1 ಸ್ಪೂನ್, ಅಚ್ಚ ಖಾರದ ಪುಡಿ 2 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿಕಾಯಿನ ಹಾಕ್ಕೊಂಡಿಲ್ಲ, ಅದಕ್ಕೆ ಅಚ್ಚ ಖಾರದ ಪುಡಿಯನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಹೀರೆಕಾಯಿಗೆಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಹೀರೆಕಾಯಿ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೆ 2 ರಿಂದ 3 ಸ್ಪೂನ್ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹೀರೆಕಾಯಿ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ. 5 ರಿಂದ 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಏನೋ ಹಾಕ್ತಿದ್ದೀನಿ ಒಳಗಡೆ ಅಂತ ಅಂದ್ಕೊಟ್ಟಿದ್ರ ಅಲ್ವಾ? ಏನಿಲ್ಲ, ಒಂದು ಸಲ ಯಾವುದೇ ಅಡುಗೆ ಮಾಡಿದ್ರೂ ಅದನ್ನು ಟೇಸ್ಟ್ ಮಾಡಿ ನೋಡಬೇಕು. ಸಪ್ಪೆ ಆಗಿದ್ದರೆ ಉಪ್ಪನ್ನು ಹಾಕಬೇಕು. ಉಪ್ಪಾಗಿದ್ದರೆ ಏನು ಮಾಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ. ಉಪ್ಪಾಗಿದ್ದರೆ ಗೋಧಿ ಹಿಟ್ಟು ಇರುತ್ತಲ್ಲ, ಗೋಧಿ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡಿ ಕಲಿಸ್ಕೊಂಡು ಇದ್ರೊಳಗಡೆ ಹಾಕ್ಬಿಟ್ಟು 5 ರಿಂದ 10 ನಿಮಿಷ ಬಿಟ್ಬಿಟ್ರೆ ಉಪ್ಪೆಲ್ಲ ಗೋಧಿ ಹಿಟ್ಟಿಗೆ ಹೀರ್ಕೊಂಡು ಬಿಡುತ್ತೆ. ಆಮೇಲೆ ಗೋಧಿ ಹಿಟ್ಟನ್ನು ಈ ರೀತಿ ಸಪ್ರೇಟ್ ತೆಗೆದುಬಿಟ್ರೆ ಆಯಿತು. ಉಪ್ಪಿನಂಶ ಎಲ್ಲ ಗೋಧಿ ಹಿಟ್ಟು ಹೀರ್ಕೊಂಡಿರುತ್ತೆ. ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೋತೀನಿ. ಫೈನಲಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ಈರುಳ್ಳಿನೂ ಯೂಸ್ ಮಾಡಿಲ್ಲ, ಬೆಳ್ಳುಳ್ಳಿನೂ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಮಸಾಲೆನ ರುಬ್ಬಿಲ್ಲ. ಯಾವ ರೀತಿ ಪಲ್ಯ ರೆಡಿ ಆಯಿತು ಅಂತ ನೋಡಿದ್ರಲ್ಲ. ನಿಮಗೂ ಕೂಡ ಈ ಪಲ್ಯ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಚಪಾತಿ ಜೊತೆ, ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತೇನೆ, ಜಾಸ್ತಿ ಮಸಾಲೆಗಳನ್ನ ಹಾಕ್ತೇನೆ. ಯಾವ ರೀತಿ ಪಲ್ಯನ ರೆಡಿ ಮಾಡಿದ್ರಿ ಅಂತ ನೋಡ್ಕೊಂಡ್ರಿ ಅಲ್ವಾ? ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.